2010ರಿಂದ 2016ವರೆಗೆ ಈ 90 ಲಕ್ಷ ಸಾಲ ತೀರಿಸಿದ್ನಲ್ಲ, ಅದನ್ನೂ ದುಡ್ದೆ, ಮನೆ ತಗೊಂಡೆ, ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿದೆ, ಕಂಪ್ನಿ ಸ್ಟ್ರಕ್ಚರ್ ಚೇಂಜ್ ಮಾಡಿದೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಪ್ರೊಪ್ರೈಟರ್ಶಿಪ್ ಕಂಪ್ನಿ. ಇಬ್ಬರೇ, ನಾನು ಕಿರಣ್ ಮೆಂಟರ್ಸ್. ಏನು ಹೇಳ್ತೀನಿ, ಕೆಲವು ಟೈಮಲ್ಲಿ MSMEs ಆದಾಗ ನಮಗೆ ಗೋಲ್ ಸೇಮ್ ಇರಬೇಕು, ಆದರೆ ಸ್ಟ್ರಾಟಜೀಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. 2016 ತನಕ ನಮಗೆ ಸೆಕೆಂಡ್ ಗೇರ್ ಎಲ್ಲವನ್ನು ಕೊಡ್ತು. ಅದಾದ ಮೇಲೆ 2016ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು 14,000 ಚದರಡಿ ಜಾಗ ಸಿಕ್ತು. ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಸ್ನೇಹಿತರ ಜೊತೆ. ಇವತ್ತಿನ ದಿನ ಹೆಮ್ಮೆಯಿಂದ ಹೇಳ್ಕೋತೀನಿ, 75,000 ಚದರಡಿಯಲ್ಲಿ ನಾವು ಇಂಟಗ್ರೇಟೆಡ್ ಫುಡ್ ಪ್ರಾಜೆಕ್ಟ್ನ ಮಾಡಿದ್ದೀವಿ. 75,000 ಚದರಡಿಯಲ್ಲಿ. ಸರ್ ಏನೇನು ಮಾಡಿದ್ದೀರಾ? ಅಯ್ಯಂಗಾರ್ ಓವನ್ ಫ್ರೆಶ್ ಬೇಕ್ರಿ ಮಾಡಿದ್ದೀವಿ, ಅದರ ಮೇಲ್ಗಡೆ ಒಂದು ಕೆಫೆ ಮಾಡಿದ್ದೀವಿ, ಯುರೋಪಿಯನ್ ಕೆಫೆ ಮಾಡಿದ್ದೀವಿ, ಅದರ ಮೇಲ್ಗಡೆ ಒಂದು ಫೈನ್ ಡೈನಿಂಗ್ ಮಾಡಿದ್ದೀವಿ, ಅದರ ಮೇಲ್ಗಡೆ ಒಂದು ಟೆರೇಸ್ ಗಾರ್ಡನ್ ಮಾಡಿದ್ದೀವಿ, ಅದ್ರ ಹಿಂದ್ಗಡೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿದ್ದೀವಿ.